ರಚನಾ ಸಹಜವಾಗಿ ಅದೇ ರಾಕೇಶ್ ಅವ್ರನ್ನ ಕೇಳ್ತಾ ಇದ್ದಾರೆ ಅಂದರೆ ಬೇರೆ ಬೇರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಂಥದ್ದು ಈಸಿ. ಸೊ ಪ್ರಾಣಿಗಳ ಜೊತೆ ಆ್ಯಕ್ಟ್ ಮಾಡೋಂಥ ಚಾಲೆಂಜ್ ಹೆಂಗಿತ್ತು? ಸೊ ಈ ಶ್ವಾನದ ಜೊತೆ ನಿಮ್ಮ ಅನುಭವ? ಇಲ್ಲ ಇಲ್ಲ, ಇವನ ಜೊತೆ ಅಂತೂ ನನಗೆ ಕಷ್ಟನೇ ಆಗಿಲ್ಲ. ನಾಯಿ ಜೊತೆ ಆ್ಯಕ್ಟ್ ಮಾಡ್ತಾಯಿದ್ದೀನಿ ಅಂತ ಇವತ್ತು ಅನಿಸಿಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿ ಟ್ರೈನ್ ಮಾಡಿದರು ಅವರು. ಸ್ವಾಮಿ ಅವರು ಟ್ರೈನ್ ಮಾಡಿರೋದು, ಸ್ವಾಮಿ ಅವ್ರದ್ದೇ ನಾಯಿ ಇದು, ಬಂಟಿ ಇವನ ಹೆಸರು. ಆ್ಯಂಡ್ ಎಷ್ಟು ನೋಡಿ, ಇಷ್ಟೊತ್ತು ಇಂಟರ್ವ್ಯೂಲ್ಲಿ ಕೂತಿದ್ದ, ಏನಾದರೂ ತೊಂದರೆ ಕೊಟ್ಟಾನ? ಇಲ್ಲ. ಸೊ ಅವನ ಜೊತೆ ಆ್ಯಕ್ಟ್ ಮಾಡುವಾಗ ಕೂಡ ಹಾಗೆ ಅನಿಸ್ತಾಯಿತ್ತು. ನಮಗೆ ಜಾಸ್ತಿ ಮೇ ಬಿ ನಾವೇ ಜಾಸ್ತಿ ಟೇಕ್ಸ್ ತೊಗೋತಾಯಿದ್ವಿ, ಇವನು ಕರೆಕ್ಟಾಗಿ ಚೆನ್ನಾಗಿ ಮಾಡ್ತಾಯಿದ್ದ. ಆ್ಯಂಡ್ ಐ ರಿಯಲಿ ಲೈಕ್ಡ್ ಆ್ಯಕ್ಟಿಂಗ್ ವಿತ್ ಹಿಮ್, ಯಾಕಂದರೆ ಇವನೆಲ್ಲಿದ್ದ ಅಲ್ಲಿ ಅಷ್ಟೇ ಪಾಸಿಟಿವಿಟಿ ಇತ್ತು, ಎನರ್ಜಿ ಇತ್ತು. ಎಷ್ಟೇ ಸುಸ್ತಾದರೂ ಇವನ ನೋಡಿದ್ರೆ ಸಾಕು ಖುಷಿಯಾಗಿರ್ತಾಯಿದ್ವಿ. ಸೆಟ್ಟಲ್ಲಿ ಎಲ್ಲರೂ ಖುಷಿಯಾಗೇ ಇರ್ತಾಯಿದ್ರು. ಸೊ ನಾವು ಮಾಡಿರುವಂಥ ಶೂಟಿಂಗ್ ಕಂಪ್ಲೀಟ್ ಜರ್ನಿ ಏನಿದೆ ಎಲ್ಲ ಒಂದು ಸ್ಮೂತ್ ಜರ್ನಿ ಅಂತಲೇ ಹೇಳ್ಬೋದು. ಈಗ ತುಂಬ ಸ್ಪೆಷಲ್ ಮೆಮೊರಿ ಶೇರ್ ಮಾಡೋಂಥದ್ದಿದ್ರೆ ಯಾವ ಸಿಚುವೇಷನಲ್ಲಿತ್ತು ಅಂತ? ಇಲ್ಲ, ಅದು ಕಥೆಯಲ್ಲೇ ಬರಬೇಕಾಗುತ್ತೆ. ಸೊ ಏನಾದರೂ ಟೀಸರಲ್ಲಿ ಇವಾಗ ಆ್ಯಕ್ಚುಲಿ ನಾವು ಏನು ನಮ್ಮದು ಸಿನಿಮಾಟೋಗ್ರಫಿ ಜಾಸ್ತಿ ತೋರಿಸೇ ಇಲ್ಲ ಟೀಸರಲ್ಲಿ. ನಮ್ಮದು ಮೂವಿ ಶೂಟಿಂಗ್ ಏನೂ ತೋರಿಸೇ ಇಲ್ಲ ಇದರಲ್ಲಿ. ಸಿ ಜಿದೆಲ್ಲ ತನ್ವಿಕ್ ಅವರೇ ಮಾಡಿಸಿರೋದು. ಬಟ್ ಅಗೇನ್ ಸಿ ಜಿದು ನೋಡಿದ್ದೀರ ಅಷ್ಟೇ. ಸೊ ಶೂಟಿಂಗ್ ಪ್ರಾಸೆಸ್ ನೋಡಿದ್ರೆ, ಇಲ್ಲ ಇನ್ನೂ ಟ್ರೇಲರ್ ನೋಡಿದ್ರೆ ಇನ್ನೂ ಚೆನ್ನಾಗಿ ಗೊತ್ತಾಗುತ್ತೆ ಅನಿಸುತ್ತೆ ನಿಮಗೆ. ಆ್ಯಂಡ್ ಇವ್ರ ಜೊತೆ ಇದು ಬಂಟಿ ಜೊತೆ ಮೊಮೆಂಟ್ಸ್ ತುಂಬಾ ಇತ್ತು ನಮಗೆ. ಜೊತೆ ಇವ್ರು ಇನ್ನೊಂದು ಪುಟ್ಟ ಪಪ್ಪಿ ಜೊತೆನೂ ವರ್ಕ್ ಮಾಡಿದ್ದಾರೆ, ನಾಯಿ ಮರಿ ಜೊತೆನೂ ಒಂದು ಸಾಂಗ್ ಇದೆ, ಅದ್ರ ಜೊತೆನೂ ವರ್ಕ್ ಮಾಡಿದ್ದಾರೆ. ಮೇ ಬಿ ಅದು ಇನ್ನೂ ಜಾಸ್ತಿ ಎಂಜಾಯ್ ಮಾಡಿದ್ರು ಅನ್ಸುತ್ತೆ ಅವರು. ಸಹಜವಾಗಿ ಅಂದರೆ ಕನ್ನಡದಲ್ಲಿ ಇಂಥ ಪ್ರಯತ್ನಗಳಾಗೋದು, ಡಿಫ್ರೆಂಟಾಗಿ ಪ್ರಯತ್ನಗಳಾಗೋದು ರೇರು. ಸೊ ಜನರ ಮುಂದೆ ಬರ್ತಾ ಇದೆ, ಫೈನಲ್ ಏನು ಹೇಳ್ತೀರಿ ಅನ್ನೋಂಥದ್ದು? ಇಲ್ಲ, ಜನ ಯಾವತ್ತೂ ಒಳ್ಳೆ ಕಂಟೆಂಟ್ಗೆ ಕೈ ಹಿಡ್ತಿದ್ದಾರೆ, ಒಳ್ಳೆ ಕಂಟೆಂಟ್ಗೆ ಸಪೋರ್ಟ್ ಮಾಡ್ತಾರೆ. ಅದು ನಮಗೆಲ್ಲ ಅಲ್ಲ, ಡಾಗ್ ಲವರ್ಸ್ ತುಂಬ ಜನ ಇದ್ದಾರೆ, ವರ್ಲ್ಡ್ ವೈಡ್ ಇದ್ದಾರೆ. ಆ್ಯಂಡ್ ಅವ್ರಿಗೆ ತುಂಬ ಖುಷಿ ಆಗುತ್ತೆ ಈ ಥರದ್ದು ಒಂದು ಪ್ರಯತ್ನಗಳು. ಅವ್ರು ಡೆಫಿನೆಟ್ಲಿ ಎಂಕರೇಜ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ಅದ್ರ ಜೊತೆಗೆ ಕಥೆಯ ಸ್ಟ್ರೆಂತ್ ಏನಿದೆ ಆ್ಯಂಡ್ ವಿಜುವಲ್ ಸ್ಟ್ರೆಂತ್ ಏನಿದೆ ಅದಿನ್ನೂ ಅಪ್ಲಿಫ್ಟ್ ಮಾಡುತ್ತೆ. ಒಂದು ಡಾಗ್ ಲವ್ ಸ್ಟೋರಿ ಜೊತೆ ಒಂದು ಒಳ್ಳೆ ಕ್ಯಾಸ್ಟಿಂಗ್ ಆಗ್ಬೋದು, ಒಳ್ಳೆ ಟೆಕ್ನಿಕಲ್ ಟೀಮ್ ಆಗ್ಬೋದು, ಆ್ಯಂಡ್ ಒಳ್ಳೆ ಸ್ಟೋರಿ, ಇಷ್ಟು ಕಾಂಪ್ಲಿಮೆಂಟ್ ಮಾಡಿರೋದ್ರಿಂದ ದಿಸ್ ವಿಲ್ ಬಿ ಅ ವೆರಿ ಯುನೀಕ್ ವಿಜುವಲ್ ಟ್ರೀಟ್ ಅಂತ ಹೇಳ್ಬೋದು. ರಚನಾ, ಅದೇ ಫೈನಲಿ ಅಂದರೆ ಈ ರೀತಿಯಾಗಿರ್ತಕ್ಕಂಥ ಸಿನಿಮಾಗಳು ತುಂಬ ರೇರ್ ಬರುವಂಥದ್ದು. ಸೊ ಪ್ರಾಣಿ ಪ್ರಿಯರಿಗೆ ಈ ಸಿನಿಮಾ ಎಷ್ಟು ಡಿಫ್ರೆಂಟ್ ಅನಿಸ್ಬೋದು, ಹೆಂಗೆ ಇಡಿಸ್ಬೋದು ಅನ್ನೋಂಥದ್ದು? ನೀವು ಇಲ್ಲ, ಪ್ರಾಣಿ ಪ್ರಿಯರಿಗೆ ಇದು ಇವನ್ನ ನೋಡಿದ್ರೇ ಖುಷಿ ಆಗ್ಬಿಡುತ್ತೆ. ಬಟ್ ಡೆಫಿನೆಟ್ಲಿ ಡಿಫ್ರೆಂಟ್ ಇದೆ. ನೀವು ಎಕ್ಸ್ಪೆಕ್ಟ್ ಮಾಡೋ ಥರ ಸಿನಿಮಾ ಇರೋದೇ ಇಲ್ಲ, ಅದೊಂದು 100% ಗ್ಯಾರಂಟಿ ಕೊಡ್ತೀನಿ. ಆ್ಯಂಡ್ ಇಮೋಷನ್ಸ್ ಇವೆ, ಫನ್ ಇದೆ. ಐ ಥಿಂಕ್ ಇಟ್ ವಿಲ್ ಬಿ ಅ ರೋಲರ್ ಕೋಸ್ಟರ್ ಆಫ್ ಅ ರೈಡ್ ಅಷ್ಟೇ. ಥ್ಯಾಂಕ್ ಯು. ಎಸ್, ಇದಿಷ್ಟು ನಾನು ಮತ್ತು ಗುಂಡ 2 ಸಿನಿಮಾದ ನಟ ಹಾಗೆ ನಟಿ ರಾಕೇಶ್ ಮತ್ತು ರಚನಾ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸುಶೀಲ್ ಕುಮಾರ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.